ಕನ್ನಡದ ಚಿತ್ರ ನಿರ್ಮಾಪಕ ಜೆಟ್ಲ್ಯಾಗ್ ಮಾಲೀಕ ಸೌಂದರ್ಯ ಜಗದೀಶ್ ಇಂದು ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ತಮ್ಮ ನಿವಾಸದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಸೌಂದರ್ಯ ಜಗದೀಶ್ ಸಾವಿಗೆ ಕಾರಣ ಏನು ಅನ್ನೋದು ನಿಗೂಢವಾಗಿಯೇ ಉಳಿದಿದೆ. ಇದರ ಒಂದು ವರದಿ ಇದೆ ನಿಮ್ಮ ಮುಂದೆ. ಕನ್ನಡದ ಚಿತ್ರ ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ. ಅಪ್ಪನ ಪಾರ್ಥಿವ ಶರೀರ ಮುಂದೆ ಮಗ ಸ್ನೇಹಿತ ಆಕ್ರಂದನ. ಅಪ್ಪು ಪಪ್ಪು ಮತ್ತು ರಾಮ್ಲೀಲಾ ಸಿನಿಮಾ ಪ್ರೊಡ್ಯೂಸ್ ಮಾಡಿದ ಪ್ರೊಡ್ಯೂಸರ್ ಜೆಟ್ಲ್ಯಾಗ್ ಪಬ್ ಮಾಲೀಕ ಸೌಂದರ್ಯ ಜಗದೀಶ್ ಇನ್ನಿಲ್ಲ. ಇದೀಗ ಇವರ ಸಾವಿನ ಬಗ್ಗೆ ಹಲವು ಅನುಮಾನಗಳು ಎದುರಾಗಿದ್ದು, ನಿರ್ಮಾಪಕರ ಸಾವಿಗೆ ಆರ್ಥಿಕ ಸಂಕಷ್ಟ ಕಾರಣನ ಅಥವಾ ಆರೋಗ್ಯ ಸಮಸ್ಯೆ ಇತ್ತ, ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದ ಎಂಬುದರ ಬಗ್ಗೆ ಹಲವು ಅನುಮಾನಗಳು ಎದುರಾಗಿದೆ. ಇತ್ತೀಚೆಗೆ ಮಾನಸಿಕವಾಗಿ ತುಂಬಾ ನೊಂದಿದ್ರು ಸೌಂದರ್ಯ ಜಗದೀಶ್. ಇತ್ತೀಚೆಗೆ ಸೌಂದರ್ಯ ಜಗದೀಶ್ ಅತ್ತೆ ಮೃತಪಟ್ಟಿದ್ರು. ಅತ್ತೆಯ ಜೊತೆ ತುಂಬಾ ಅಟ್ಯಾಚ್ಮೆಂಟ್ ಹೊಂದಿದ್ದ ಜಗದೀಶ್ ಅತ್ತೆಯ ಸಾವಿನ ಬಳಿಕ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು ಎನ್ನಲಾಗಿದೆ. ಆದ ತಕ್ಷಣ ನಾವು ಹಾಸ್ಪಿಟ್ಲಿಗೆ ತಗೊಂಡ್ಬಂದಿದ್ದೀವಿ. ನೋಡಿದಾಗ ಇಲ್ಲಿ ಡೆತ್ ಆಗಿದೆ ಡಿಕ್ಲೇರ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೇನು ಪ್ರೊಸೀಜರ್ ಮಾಡಬೇಕು, ಬೇರೆ ಯಾವುದು ಇದಕ್ಕೆ ರೀಸನ್ ಇಲ್ಲ. ಇದೆಲ್ಲ ಮುಗಿದ ಮೇಲೆ ಏನೈತೆ ಏನು ಅಂತ ಹೇಳ್ಬಿಟ್ಟು ಅವೆಲ್ಲ ಗೊತ್ತಾಗಿದ್ದು ನಿಮ್ಮ ಹತ್ರ ಮಾಹಿತಿ ಹಂಚ್ಕೊಳ್ತೀವಿ. ದಯವಿಟ್ಟು ಅಲ್ಲಿವರೆಗೂ ನೀವೆಲ್ಲ ಸಹಕಾರ. ಇಲ್ಲ, ಆ ಥರ ಏನಿಲ್ಲ, ಹೆಲ್ತ್ ಇಶ್ಯೂಸ್ ಅಂತ ಏನಿಲ್ಲ. ಅದು ರೀಸನ್ ಏನು ಅಂತ ನಾವು ಸಡನ್ ಆಗಿ ಹೇಳೋಕ್ಕಾಗಲ್ಲ ಸರ್. ಎಲ್ಲ ಹಂಗಾಗಿ ಅದಕ್ಕೋಸ್ಕರನೇ ಅದನ್ನ ಬೇರೆ ಯಾವುದು ಏನಿದಿಲ್ಲ. ಹಾಗಾಗಿ ಇರೋದೇನಿದೆ ರಿಯಾಲಿಟಿ ಹೇಳಿದ್ದೀವಿ. ಸೂಸೈಡ್ ಅಟೆಂಪ್ಟ್ ಮಾಡಿಕೊಂಡಿದ್ದೀವಿ. ಬ್ಯಾಂಕ್ನವ್ರು ನೋಟಿಸ್ ಕೊಡಕ್ಕೆ ಬಂದಿದ್ರು. ಇಲ್ಲ, ಅದಕ್ಕೂ ಇದಕ್ಕೂ ಏನು ಸಂಬಂಧನೇ ಇಲ್ಲ ಸರ್. ಅದು ಸುಮಾರು ದಿನದಿಂದ ಇದಾವೆ, ಬಿಸ್ನೆಸ್ ಬೇರೆ ಇದೆ ಬೇರೆ, ಅದಕ್ಕೂ ಇದಕ್ಕೂ ಯಾವುದು ಏನು ಇಲ್ಲ. ಅಪ್ಪನ ಮೃತದೇಹ ನೋಡಿದ ಮಕ್ಕಳು ಅಪ್ಪ ಎದ್ದೇಳು, ಕೊನೆ ಸಲ ಹೇಳ್ತಾ ಇದ್ದೀನಿ ಎದ್ದೇಳು ಅಂತ ಗೋಳಾಡಿದ್ರು. ಸಾವಿನ ಸುತ್ತ ಅನುಮಾನದ ಹುತ್ತ ಬೆಳೆದಿದ್ದು, ತನಿಖೆ ಬಳಿಕವೇ ಇನ್ನಷ್ಟು ವಿಚಾರ ತಿಳಿಯಬೇಕಿದೆ. ಇಂದು ಪಾರ್ಥಿವ ಶರೀರವನ್ನ ಸಾರ್ವಜನಿಕ ದರ್ಶನಕ್ಕೆ ಇಟ್ಟು ನಾಳೆ ಹಾಸನದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗತ್ತೆ ಅಂತ ಹೇಳಲಾಗ್ತಿದೆ. ಫಿಲ್ಮ್ ಬ್ಯೂರೋ, ಝೀ ಕನ್ನಡ ನ್ಯೂಸ್, ಬೆಂಗಳೂರು. ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಝೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.